ಹಾಯ್ ವೆಲ್ಕಮ್ ಟು ಸೃಜು ಚಾನಲ್. ಆಸೆ ಧಾರಾವಾಹಿ ಇವತ್ತಿನ ಸಂಚಿಕೆ ಹೇಗಿದೆ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೀನಾ ಮತ್ತು ಸೂರ್ಯ ಅವರು ಹೊರಗಡೆ ಬಂದಿರ್ತಾರೆ. ಮೀನಾ ಅವರು ಏನಕ್ರಿ ನಾವು ಹೊರಗಡೆ ಬಂದಿರೋದು ಅಂತ ಕೇಳ್ತಾರೆ. ಅದೇ ಕಣಮ್ಮ, ಕೃಷ್ಗೆ ಹುಷಾರಿಲ್ಲ ಅಂತ ರೋಹಿಣಿ ಹೇಳಿದ್ಲಲ್ಲ, ಇನ್ನು ನಾವೇನಾದರೂ ಅವ್ರ ಮನೆಗೆ ಹೋದ್ರೆ ಅದನ್ನ ಫೋಟೋನೋ ವಿಡಿಯೋನೋ ತಗೊಂಡು ಕೋರ್ಟಲ್ಲಿ ಭರತನಾಟ್ಯ ಆಡ್ಬಿಡ್ತಾಳೆ. ಅದಕ್ಕೆ ಏನು ಬೇಡ ಅಂತ ಮಂಜಿಗೆ ಹೇಳಿದ್ದೀನಿ, ಕ್ರಿಶ್ ಜೊತೆಗೆ ಮಾತಾಡಬೇಕು, ವಿಡಿಯೋ ಕಾಲ್ ಮಾಡು ಅಂತ. ಅದಕ್ಕೆ ಅವನು ಹೋಗಿ ವಿಡಿಯೋ ಕಾಲ್ ಮಾಡ್ತಾನೆ ಅಂತ ಹೇಳ್ತಾರೆ. ಮೀನಾ ಅವರು ಹಂಗಾದ್ರೆ ನನ್ನ ಗಂಡಂಗೂ ಬುದ್ಧಿ ಇದೆ ಅಂತ ಆಯಿತು ಅಂತ ಹೇಳ್ತಾರೆ. ಏನಮ್ಮ ಹಂಗಂದ್ರೆ, ಹಂಗಾರೆ ಇಷ್ಟು ದಿನ ನನಗೆ ಬುದ್ಧಿ ಇರಲಿಲ್ಲ ಅಂತನಾ ಅಂತ ಹೇಳ್ತಾರೆ. ತಮಾಷೆಗೆ ಹೇಳ್ದೆ ಬಿಡ್ರಿ ಹೋಗ್ಲಿ ಅಂತ ಮೀನಾ ಅವ್ರು ಹೇಳ್ತಾರೆ. ಮಂಜು ಅವರು ರೋಹಿಣಿ ಅವ್ರ ಮನೆಗೆ ಹೋಗ್ತಾರೆ. ರೋಹಿಣಿ ಅವರು ಯಾಕೆ ಅವ್ರು ಬಂದಿರಾಗ್ತಾ ಇಲ್ವಾ, ನೀವೇನಕ್ಕೆ ಬಂದಿದ್ದೀರಾ ಅಂತ ಕೇಳ್ತಾರೆ. ನನಗೆ ನಿಮ್ಮ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ, ನಮ್ಮ ಭಾವ ಹೋಗಿ ಕ್ರಿಶ್ ಜೊತೆಗೆ ಮಾತಾಡಬೇಕು, ವಿಡಿಯೋ ಕಾಲ್ ಮಾಡಿಕೊಡು ಅಂತ ಹೇಳಿದರೆ ಅದಕ್ಕೆ ಬಂದಿದ್ದೀನಿ. ವಿಡಿಯೋ ಕಾಲ್ ಮಾಡಿಕೊಟ್ಬಿಟ್ಟು ನಾನು ಹೋಗ್ತೀನಿ ನನ್ನ ಪಾಡೋದು ನಾನು ಅಂತ ಹೇಳಿ ಹೊರಗಡೆಗೆ ಹೋಗ್ತಾರೆ. ಕ್ರಿಶ್ಗೆ ಮಂಜು ಅವರು ವಿಡಿಯೋ ಕಾಲ್ ಮಾಡಿ ಕೊಡ್ತಾರೆ. ಆಯ್ ಸೂರ್ಯ ಅಂಕಲ್, ಆಯ್ ಮೀನಾ ಆಂಟಿ, ಚೆನ್ನಾಗಿದ್ದೀರಾ ಅಂತ ಹೇಳ್ತಾರೆ. ನಾವು ಚೆನ್ನಾಗಿದ್ದೀವಪ್ಪನೇ, ನೀನು ಹೆಂಗಿದೀಯಾ, ಜ್ವರ ಅಂತಲ್ಲೋ ನಿಂಗೆ ಅಂತ ಹೇಳ್ತಾರೆ. ಹೌದು ಅಂಕಲ್, ನನಗೆ 3 ದಿನದಿಂದ ತುಂಬ ಜ್ವರ ಇತ್ತು ಅಂತ ಹೇಳ್ತಾರೆ. ಕಳ್ಳನ ಮಗನೆ, ಏನಾರು ಜ್ಯೂಸು ಐಸ್ ಕ್ರೀಮ್ ಏನಾರು ತಿಂದೇನೋ ಅಂತ ಸೂರ್ಯ ಅವ್ರು ಅಂದಾಗ, ರೋಹಿಣಿ ಅವರು ಯಾರನ್ನೇನ್ರಿ ನೀವು ಕಳ್ಳನ ಮಗ ಅಂತ ಹೇಳೋದು ಅಂತ ಹೇಳ್ತಾರೆ. ಕಳ್ಳಿ ಮಗನ್ನೇ ಕಳ್ಳನ ಮಗ ಅಂತ ಹೇಳ್ತಿರೋದು ಏನಿವಾಗ ಅಂತ ಹೇಳ್ತಾರೆ. ಮೀನಾ ಅವರು ಆ ಥರ ಎಲ್ಲ ಮಾತಾಡಬಾರ್ದು, ಸುಮ್ಮನೆ ಇರಿ ಅಂತ ಹೇಳಿ, ಕ್ರಿಶ್ ಊಟ ಏನಾದರೂ ಮಾಡ್ದೇನೋ ಅಂತ ಕೇಳ್ತಾರೆ. ಹ್ಞೂ ಆಂಟಿ, ಇವಾಗ ತಾನೇ ಮಾಡಿದೆ ಅಂತ ಹೇಳ್ತಾನೆ. ಸರಿ ಆಯಿತು ಜೋಪಾನ ಕಣೋ, ಚೆನ್ನಾಗಿನೋ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ಶ್ರುತಿ ಅವರು ರೆಸ್ಟೋರೆಂಟ್ನಲ್ಲಿ ಇರ್ತಾರೆ. ರವಿ ಅವರು ಮತ್ತು ಕುಮಾರ್ ಅವರು ಬರ್ತಾರೆ. ಕುಮಾರ್ ಅವರೇ, ನೀತು ಮನೆಗೆ ನಮ್ಮ ಅಪ್ಪ ಅಮ್ಮ ಹೋಗಿದ್ರಂತೆ ಅಂತ ಹೇಳ್ತಾರೆ. ಮೇಡಮ್ ನನಗೆ ಕೇಳ್ತಿದ್ದೀರಾ ಅಂತಂದರೆ, ರವಿ ನನಗೆ ಅರ್ಥ ಆಗ್ತಾ ಇದೆ, ಮುಂದುವರ್ಸಕ್ಕೆ ಹೇಳು ಅಂತ ಹೇಳ್ತಾರೆ. ಆ ನೀತಿಗೆ ದುಡ್ಡು ಕೊಡೋಕೆ ಹೋದರೆ ನನಗೇನು ಬೇಡ ಅಂತ ಹೇಳದ್ಲಂತೆ ಅಂತ ಹೇಳ್ತಾರೆ. ಹೌದು, ನಿಮ್ಮ ದುಡ್ಡೇನು ಬೇಡ, ನಾನು ಕ್ಷಮಿಸಿದ್ದೀನಿ ಅಂತ ಹೇಳಿ ಕಳಿಸಿದ್ದಾರೆ ಅಂತ ಹೇಳ್ತಾರೆ. ನಮ್ಮ ಅಪ್ಪ ಅಮ್ಮನ ಮುಂದೆನೇ ರವಿನ ನಾನು ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ಲಂತೆ, ಎಷ್ಟು ಧೈರ್ಯ ಇರಬೇಕು ಅಂತ ಶ್ರುತಿ ಅವ್ರು ಕೇಳಿದಾಗ, ಇದಕ್ಕೆಲ್ಲ ಕಾರಣನೇ ಅವ್ರ ಅಪ್ಪ ಅಮ್ಮ, ಗೊತ್ತಿದೆಯಾ ಕೇಳಿ ಅವ್ರಿಗೆ ಅಂತ ಹೇಳ್ತಾರೆ. ಕುಮಾರ್ ಅವರು, ಸರ್ ನಿಮ್ಮಿಬ್ಬರು ಮಧ್ಯೆ ನನ್ನನ್ನು ತರಬೇಡಿ ಸರ್, ನಾನು ಹೋಗ್ತೀನಿ ಅಂತ ಹೇಳಿ ಹೊರಟೋಗ್ತಾರೆ. ನಮ್ಮ ಅಪ್ಪ ಅಮ್ಮ ಏನು ಮಾಡಿದ್ರು ನಿಂಗೆ ಅಂತ ಶ್ರುತಿ ಅವ್ರು ಕೇಳಿದಾಗ, ಇನ್ನೇನು ಮತ್ತೆ ಇಲ್ಲದೆ ಇರೋದನ್ನೆಲ್ಲ ಊಟ ಹಾಕಿ ಅವಳನ್ನ ಅವಮಾನ ಮಾಡ್ತಾ ಇದ್ರು, ಅದಕ್ಕೆ ಅವಳು ಆ ಸೇಡನ್ನು ತೀರಿಸ್ಕೊಳ್ಳೋಕ್ಕೆ ಈ ಥರ ನಡ್ಕೋತಾ ಇದ್ದಾಳೆ ಅಂತ ಹೇಳ್ತಾರೆ. ಹಂಗಾದ್ರೂ ನೀನು ಆ ನೀತಿನ ಬಿಡಲ್ಲ ಅಲ್ವಾ ಅಂತ ಹೇಳಿ ಶ್ರುತಿ ಅವರು ಕೋಪ ಮಾಡ್ಕೊ ಹೊರಟೋಗ್ತಾರೆ. ತಾರಾ ಅವರು ಮಂಜು ಫೋಟೋ ನೋಡಿಕೊಂಡು ನಗ್ತಾ ಮಲಗಿರ್ತಾರೆ. ತಾಯವ್ವ ಅವರು ಬಂದ್ಬಿಟ್ಟು ಮಂಜು ಫೋಟೋನ ನೋಡ್ಬಿಡ್ತಾರೆ. ಕಳ್ಳಿ ನೀನು ಲವ್ ಮಾಡ್ತಾ ಇದೀಯಾ ಅಂತ ಕೇಳ್ತಾರೆ. ಇಲ್ಲ ತಾಯವ್ವ, ನಾನು ಆ ಥರ ಏನೂ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಸುಳ್ಳು ಹೇಳ್ಬೇಡ ಕಳ್ಳಿ, ಇಲ್ಲೇ ಸಾಕ್ಷಿ ಇದೆ, ಸುಳ್ಳು ಹೇಳ್ತಿದ್ಯಾ, ಇರು ಮೋಹನ್ ಅಪ್ಪಂಗೆ ಹೇಳ್ತೀನಿ ಅಂತ ಹೇಳ್ತಾರೆ. ತಾಯವ್ವ ಪ್ಲೀಸ್ ಬೇಡ ತಾಯವ್ವ, ಅಪ್ಪ ಏನಾದರೂ ಬೇಜಾರು ಮಾಡ್ಕೊಂಡ್ರೆ ಅಂತ ಹೇಳ್ತಾರೆ. ದಡ್ಡಿ ಯಾಕೆ ಬೇಜಾರು ಮಾಡ್ಕೋತಾರೆ, ಮಂತ ಖುಷಿ ಪಡ್ತಾರೆ ಅಂತ ಹೇಳಿ ತಾಯವ್ವ ಅವರು ಹೇಳೋದಕ್ಕೆ ಅಂತ ಹೊರಟೋಗ್ತಾರೆ. ಮನೋಜ್ ಅವರು ಸೊಳ್ಳೆ ಕೈಲಿ ಕಚ್ಚಿಸ್ಕೊಂಡು ನಿದ್ದೆ ಬರ್ದೇನೆ ಒದ್ದಾಡ್ತಾ ಇರ್ತಾರೆ. ಮೀನಾ ಮತ್ತೆ ಸೂರ್ಯ ಅವರು ಹಾಡು ಹೇಳ್ಕೊಂಡು ರೊಮ್ಯಾನ್ಸ್ ಮಾಡ್ಕೊಂಡು ಖುಷಿಯಾಗಿ ರೂಮಲ್ಲಿ ಮಲ್ಕೊತಾ ಇರ್ತಾರೆ. ತಾರಾ ಅವ್ರ ಅಪ್ಪನ ತಾಯವ್ವ ಹೋಗಿ ಕರ್ಕೊಂಡು ಬರ್ತಾರೆ. ಎಲ್ಲಿ ನಮ್ಮ ಗುಬ್ಬಿ ಮರಿ, ಇಲ್ಲ ಔಸ್ಕೊಂಡಿದೆ ಅಂತ ಹೇಳಿ ಬಾಗ್ಲಿಂದ ತಾರಾ ಅವರು ಔಸ್ಕೊಂಡಿರ್ತಾರೆ. ಕರ್ಕೊಂಡು ಬಂದು, ಏನೇ ಪುಟ್ಟಿ, ನಾನು ಸೋಲಲ್ಲ, ನಾನು ಯಾರಿಗೂ ಬೀಳಲ್ಲ, ನಮ್ಮ ಅಪ್ಪನ್ನ ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಅಂತ ಹೇಳಿ ಇವಾಗ ನಿನ್ನ ಹುಡುಗನ್ನ ನೀನೇ ಹುಡಿಕೊಂಡಿದ್ಯಾ ಅಂತ ಕೇಳ್ತಾರೆ. ಹಂಗಲ್ಲ ಪಪ್ಪ ಅದು ಅಂತಂದಾಗ, ಗೊತ್ತು ಬಿಡು ಪುಟ್ಟಿ, ಯಾರು ನಿನ್ನ ಮನ್ಸನ್ನ ಕದ್ದಿರೋನು ಅಂತ ಹೇಳ್ತಾರೆ. ಮಂಜು ಅಂತ ತಾರಾ ಅವರು ಹೇಳಿದಾಗ, ಮಂಜುನಾ ಅಂತ ಕೇಳ್ತಾರೆ. ಯಾಕೆ ಪಪ್ಪ, ನಿಮ್ಗಿಷ್ಟ ಆಗ್ಲಿಲ್ವಾ, ಅವನು ಬಡವ ಅಂತನಾ ಅಂತ ಕೇಳ್ತಾರೆ. ಹಂಗಲ್ಲ ಪುಟ್ಟಿ, ನಿನ್ನನ್ನು ಇಷ್ಟು ಚೆನ್ನಾಗಿ ಬೆಳೆಸಿ ಇವಾಗ ಒಂದು ಸಣ್ಣ ಮನೆಯಲ್ಲಿ ನೀನು ಬದುಕಬೇಕು ಅಂತಂದರೆ ಆಗುತ್ತಾ ಅಂತ ಹೇಳ್ತಾರೆ. ಪಾಪ ಆ ಥರ ಎಲ್ಲ ನೀವು ಅನ್ಕೋಬೇಡಿ ಪಪ್ಪ ಅಂತಂದಾಗ, ಶ್ರೀಮಂತಿಕೆ ಇವತ್ತು ಬರುತ್ತೆ ಹೋಗುತ್ತೆ ಪುಟ, ಆದರೆ ಮನುಷ್ಯತ್ವ ಮುಖ್ಯ ಅಲ್ವಾ, ಸರಿ ಆಯಿತು ಮಾತಾಡಿ ಮದುವೆ ಮಾತುಕತೆನ ಮುಂದುವರಿಸ್ತೀನಿ ಅಂತ ಹೇಳ್ತಾರೆ. ಪಪ್ಪ ಬೇಡ ಪಪ್ಪ, ನಾನು ಇನ್ನೂ ಮಂಜುಗೆ ಹೇಳಿಲ್ಲ ಅಂತ ಹೇಳ್ತಾರೆ. ಸರಿ ಆಯಿತು ನಾನೇ ಮಾತಾಡ್ತೀನಿ ಅಂತ ಹೇಳ್ತಾರೆ. ಇಲ್ಲ ಪಪ್ಪ, ನಾನೇ ಮಾತಾಡಿ ನಿಮಗೆ ಹೇಳ್ತೀನಿ ಅಂತ ಹೇಳ್ತಾರೆ. ಸರಿ ಆಯಿತು ಅಂದ್ಬಿಟ್ಟು ಮಲ್ಕೋಪುಟ ಅಂತ ಹೇಳಿ ಹೋಗಿ ಮಲ್ಕೊತಾರೆ. ಮನೋಜ್ ಅವ್ರಿಗೆ ರೋಹಿಣಿ ಅವರು ಕನ್ಸಲ್ ಬಂದು ತುಂಬಾನೇ ಕಾಟ ಕೊಡ್ತಾ ಇರ್ತಾರೆ. ರೋಹಿಣಿ ರೋಹಿಣಿ ಅಂತ ತುಂಬ ಜೋರಾಗಿ ಕೂಗ್ತಾ ಇರ್ತಾರೆ. ಶಾಂತಿ ಅವ್ರು ಬಂದು, ನಿನ್ಗೇನೋ ಬಂದೋಗಿರೋದು, ಯಾಕೋ ಹಿಂಗೆ ಆಡ್ತಿದೀಯಾ ಅಂತ ಬೈತಾ ಇರ್ತಾರೆ. ಮಮ್ಮಿ ನಿನ್ಗೇನು ಗೊತ್ತು ಮಮ್ಮಿ, ನನ್ನ ಕನ್ಸಲ್ ಬಂದು ರೋಹಿಣಿ ಎಷ್ಟು ಕಾಟ ಕೊಡ್ತಿದ್ದಾಳೆ ಅಂತ ಮನೋಜ್ ಅವ್ರು ಕೇಳ್ತಾರೆ. ಮನೋಜ, ನನಗೆ ಕೋಪ ಬರಿಸ್ಬೇಡ,
ಅವಳು ಯಾಕೋ ನಿನ್ ಕನ್ಸಲ್ಲಿ ಬರಬೇಕು ಅಂತ ಬೈತಿರ್ತಾರೆ. ಅಷ್ಟಕ್ಕೆ ರಂಗನಾಥ್ ಅವ್ರು ಬಂದು ನಿನ್ಗೇನೇ ಬಂದೋಗಿರೋದು, ಬೆಳಿಗ್ಗೆ ಹಿಂಗ್ ಆಡ್ತಿದೀಯಲ್ಲ ಅಂತ ಬೈತಾರೆ. ಹೌದು, ಮನೆ ಬಿಟ್ಟು ಹೋಗಿರೋ ನಂಗ್ಲಿ ಇವನ್ ಕನ್ಸ್ಬಿಟ್ಟು ಹೋಗ್ತಾ ಇಲ್ಲ. ಮನೇಲಿರೋ ನಂಗ್ಲಿ ಒಂದ್ ಲೋಟ ಕಾಫಿ ಇಲ್ಲ, ಏನಿಲ್ಲ, ಇನ್ನು ಮಲ್ಕೊಂಡಿದ್ದಾಳೆ ರೂಮಲ್ಲಿ ಅಂತ ಹೇಳ್ತಾರೆ. ಸರಿ ಆಯ್ತು ಬಿಡೆ, ನೀನು ಕಾಫಿ ಬೇಕು ಅಂತಂದ್ರೆ ಹೋಗಿ ಮಾಡ್ಕೊಂಡ್ ಬಾ, ನನ್ಗೂ ಒಂದ್ ಲೋಟ ತಂದ್ಕೊಡು, ಕುಡಿಯೋಣ ಇಬ್ರುವೆ, ಅದ್ರಲ್ಲಿ ಏನಿದೆ ಅಂತ ಕೇಳ್ತಾರೆ. ಹೌದು, ಅವಳು ಮಹಾರಾಣಿ ಮೊಮ್ಮಗಳು, ಅವಳು ಮಲಗಿರ್ಲಿ, ನಾನು ಕಾಫಿ ತಗೊಂಡ್ ಬಂದು ಕೊಡ್ತೀನಿ ಅಂತ ಹೇಳ್ತಾರೆ. ಮನೋಜ್ ಅವರು ಹಾಲಲ್ಲಿ ಮಲ್ಕೊಂಡಾಗ್ಲೇ ಅವ್ರಿಬ್ಬರನ್ನು ಹಿಡಿಯಕ್ ಆಗ್ತಾ ಇರ್ಲಿಲ್ಲ. ಈಗ ಅಪ್ಪ ನೋಡಿದ್ರೆ ರೂಮ್ ಬೇರೆ ಬಿಡಿಸ್ಕೊಟ್ಟಿದ್ದಾರೆ, ಇನ್ನು ಮುಗೀತು ಅಂತ ಹೇಳ್ತಾರೆ. ಥೂ ಅವಿವೇಕಿ, ನಿಂಗೆ ಬುದ್ಧಿ ಇಲ್ವೇನೋ, ಯಾವಾಗ ಏನ್ ಮಾತಾಡಬೇಕು ಅನ್ನೋದೇ ಗೊತ್ತಾಗಲ್ಲ ಮುಂಡೆದಕ್ಕೆ ಅಂತ ಬೈತಿರ್ತಾರೆ. ಸೂರ್ಯ ಅವರು ಮೀನಾ ಅವರು ಪೂಜೆ ಮಾಡ್ಕೊಂಡು ಹೊರಗಡೆ ಬರ್ತಾರೆ. ರಂಗನಾಥ್ ಅವರು ಏನಪ್ಪಾ ಇದು, ಇಬ್ರು ಇವತ್ತು ಪೂಜೆ ಮಾಡ್ತಾ ಇದ್ದೀರಾ, ಇಷ್ಟು ಬೇಗ ಎದ್ದಿದ್ದೀರೇನ್ರು ಅಂತ ಕೇಳ್ತಾರೆ. ಹ್ಞೂ ಅಪ್ಪ, ಮೀನಾ 5 ಗಂಟೆ ರಾತ್ರಿಗೆ ಏಳ್ಸಿ ಇವತ್ತು ಪ್ರದೋಷ ಇದೆ ಅಂತ ಹೇಳಿ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಪೂಜೆ ಮಾಡಿಸ್ಕೊಂಡು ಕಾರಕ್ಕೆ ಪೂಜೆ ಮಾಡಿಸಿ ಮನೆಗೆ ಬಂದು ಪೂಜೆ ಮಾಡ್ತಾ ಇದ್ದೀವಪ್ಪ ಅಂತ ಹೇಳ್ತಾರೆ. ಶಾಂತಿ ಅವರು ಇದೇ ಒಂದು ದೊಡ್ಡ ಪ್ರಾರಬ್ಧ ನಮ್ಮ ಮನೆಗೆ, ಅಂಥದ್ರಲ್ಲಿ ಪ್ರದೋಷ ಪೂಜೆ ಬೇರೆ ಕೇಡು ಇವಕ್ಕೆ ಅಂತ ಬೈತಾರೆ. ನಂಗ್ಲಿ ಹೋಗಿ ಕಾಫಿ ಗೀಫಿ ಮಾಡ್ಕೊಬಂದು ಬಡಿತೀಯಾ, ಇಲ್ಲ ಅಂತಂದರೆ ಪೂಜೆ ಮಾಡ್ಕೊಂಡೇ ನಿಂತಿರ್ತೀಯಾ ಅಂತ ಕೇಳ್ತಾರೆ ಶಾಂತಿಯವರು. ಹಿರಿಯತೆ 1 ನಿಮಿಷ ಅಂತ ಹೇಳಿ ಕಾಫಿ ಮಾಡ್ಕೊಂಡು ಬರೋದಕ್ಕೆ ಅಂತ ಹೋಗ್ತಾರೆ. ಇಲ್ಲಿಗೆ ಇವತ್ತಿನ ಎಪಿಸೋಡ್ ಮುಕ್ತಾಯವಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ವಲ್ಪನಾದರೂ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.